ಇವತ್ತು ಕೂಡ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 35ರಿಂದ 41 ತನಕ ಯೇಸು ಮಾಡಿದಂಥ ಒಂದು ಅದ್ಭುತವನ್ನು ಇವತ್ತು ನಾವು ಧ್ಯಾನ ಮಾಡಲಿದ್ದೇವೆ. ಇದಕ್ಕೆ ಶೀರ್ಷಿಕೆ ಕನ್ನಡ ಬೈಬಲಲ್ಲೇ ಕೊಡಲ್ಪಟ್ಟಿದೆ, ಯೇಸು ಸಮುದ್ರದ ಮೇಲನ ಬಿರುಗಾಳಿಯನ್ನು ನಿಲ್ಲಿಸಿದ್ದು. ಸಮುದ್ರದ ಮೇಲೆ ಎದ್ದಂಥ ಬಿರುಗಾಳಿಯನ್ನು ಯೇಸು ಶಾಂತಗೊಳಿಸಿದ್ದು, ಅದನ್ನು ಗದರಿಸಿ ಅದನ್ನು ನಿಲ್ಲಿಸಿದ್ದು, ಅದನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಇದನ್ನು ಓದಿ ಈ ಒಂದೊಂದು ವಾಕ್ಯವನ್ನು ಸಂಕ್ಷಿಪ್ತವಾಗಿ ನಾವು ಧ್ಯಾನಿಸಿ ಅದಾದ ನಂತರ ಒಂದು 3 ಅಂಶಗಳ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ನಮ್ಮ ಜೀವಿತದಲ್ಲಿ ಬಿರುಗಾಳಿ ಎದ್ದು ಬಂದರೆ ನಾವು ಏನು ಮಾಡಬೇಕು ಎಂಬ 3 ಪಾಠಗಳನ್ನು ಈ ವಾಕ್ಯಗಳಿಂದ ನಾವು ಕಲಿತುಕೊಳ್ಳಲು ಕರ್ತ ನಮಗೆ ಕೃಪೆಯನ್ನು ಅನುಗ್ರಹಿಸ್ತಾನೆ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 35ರಿಂದ 41. ಇದೇ ಅದ್ಭುತವನ್ನು ಮತ್ತಾಯ ಬರೆದ ಸುವಾರ್ತೆ 8ನೇ ಅಧ್ಯಾಯ 23ರಿಂದ 27. ಇದೇ ಅದ್ಭುತವನ್ನು ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 22ರಿಂದ 25. ಈ 3 ಸುವಾರ್ತೆಯ ಪುಸ್ತಕದಲ್ಲಿ ಕೂಡ ಇದೇ ಅದ್ಭುತವು ಬರೆಯಲ್ಪಟ್ಟಿದೆ. ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರಕೊಂಡು ಹೋದನು. ಬೇರೆ ದೋಣಿಗಳು ಆತನ ಸಂಗಡ ಇದ್ದವು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತು. ಆತನು ದೋಣಿಯ ಹಿಂಭಾಗದಲ್ಲಿ ತಲೆಗಿಂಬನ್ನು ಒರಗಿ ನಿದ್ದೆ ಮಾಡುತ್ತಿದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ, ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆಯಿಲ್ಲವೇ ಎಂದು ಕೇಳಲು ಅವರು ಬಹು ಭಯಪಟ್ಟು, ಈತನು ಯಾರಿರಬಹುದು? ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ಪ್ರಿಯರಾದವರೇ, ಯೇಸು ಕ್ರಿಸ್ತನು ಮಾಡಿದಂಥ ಅದ್ಭುತಗಳು ಹೇರಾಳವಾಗಿದೆ. ಅದರಲ್ಲಿ ಒಂದು ಅದ್ಭುತವನ್ನು ಇವತ್ತು ನಾವು ಧ್ಯಾನ ಮಾಡಲಿದ್ದೇವೆ. ಯೇಸು ಸಾಮ್ಯಗಳನ್ನು ಜನರಿಗೆ ಉಪದೇಶ ಮಾಡಿದ ನಂತರ ಆ ಸಾಮ್ಯಗಳೆಲ್ಲ ನೋಡ್ರಿ, ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 34 ತನಕ ಇದೆ. ಸಾಯಂಕಾಲವಾದಾಗ ತನ್ನ ಶಿಷ್ಯರನ್ನು ನೋಡಿ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಿದನು. ಆಮೇಲೆ ನೋಡ್ರಿ, ಇದನ್ನು ಸ್ವಲ್ಪ ನಾವು ಕಲ್ಪನೆ ಮಾಡ್ಬೋದು. ಜನರಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಉಪದೇಶಗಳನ್ನು ಮಾಡಿ ಸಾಮ್ಯಗಳ ಮುಖಾಂತರವಾಗಿ ಜನರು ಯೇಸು ಕ್ರಿಸ್ತನ ಉಪದೇಶವನ್ನು ಕೇಳಿಸ್ಕೊಳ್ತಿದ್ದರು. ಪ್ರಿಯರಾದ ಸೇವಕರೇ, ನೀವು ಕೂಡ ನಿಮ್ಮ ಪ್ರಸಂಗಗಳಲ್ಲಿ ಈ ರೀತಿಯಾದಂಥ ಸಾಮ್ಯಗಳನ್ನು ಉಪಯೋಗಿಸಬಹುದು ಅಲ್ಲ. ಒಂದು ಕಟ್ಟು ಕಥೆ ಅಲ್ಲ, ನಿಜವಾದ ನಡೆದಂಥ ಘಟನೆಗಳು, ಸಾಕ್ಷಿಗಳು, ಜನರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ, ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ ಇಲ್ಲಸ್ಟ್ರೇಷನ್ಸ್, ಅದನ್ನು ನೀವು ಉಪಯೋಗ ಮಾಡಿ ಜನರು ಅದನ್ನು ಈಸಿಯಾಗಿ ಅರ್ಥ ಮಾಡಿಕೊಳ್ಳುವಂತೆ ನೀವು ಪ್ರಸಂಗ ಮಾಡಬಹುದು. ಏನು ಅಲ್ಟಿಮೇಟ್ ರಿಸಲ್ಟು, ಜನರು ವಾಕ್ಯವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಒಪ್ಪಿಸಿಕೊಟ್ಟು ಅದರ ತಕ್ಕ ಹಾಗೆ ಜೀವಿಸಬೇಕು. ಕೆಲವರು ನೋಡ್ರಿ, ಹೀಬ್ರಿಯ ಭಾಷೆಗಳಲ್ಲಿ ಹಾಡುಗಳು, ಹೀಬ್ರಿಯ ಭಾಷೆಗಳಲ್ಲಿ ಕೆಲವೊಂದು ಕಾರ್ಯಗಳನ್ನು ಹೇಳಿದರೆ ಜನರಿಗೆ ಅರ್ಥನೇ ಆಗಲ್ಲ. ಆದ್ದರಿಂದ ನಮಗೆ ಸರಳವಾಗಿ ಅರ್ಥವಾಗುವಂತೆ ಸಾಮ್ಯಗಳನ್ನು ಯೇಸು ಕ್ರಿಸ್ತನು ಹೇಗೆ ಉಪದೇಶದಲ್ಲಿ ಉಪಯೋಗಿಸಿದನೋ ಅದೇ ರೀತಿಯಾಗಿ ನಮ್ಮ ಪ್ರಸಂಗಗಳನ್ನ ಉಪಯೋಗ ಮಾಡ್ಬೋದು. ಸಾಮ್ಯಗಳನ್ನು ಹೇಳಿದ ನಂತರ ಸಾಯಂಕಾಲವಾದಾಗ ಶಿಷ್ಯರಿಗೆ ಏನು ಹೇಳ್ತಾನೆ, ಆಚೆ ದಡಕ್ಕೆ ಹೋಗೋಣ. ಅಂದರೆ ಆ ಗಲಿಲೇಯ ಆ ಕಡಲಲ್ಲಿ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಅವರು ಪ್ರಯಾಣ ಮಾಡಬೇಕು. ಬೆಳಗಿಂದ ಸಂಜೆ ತನಕ ಆತನು ಉಪದೇಶ ಮಾಡಿದ. ಈಗ ಶಿಷ್ಯರಿಗೆ ಹೇಳ್ತಿದ್ದಾನೆ ಯೇಸು ಕ್ರಿಸ್ತನು, ಇದನ್ನು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋಬೇಕು, ಆಚೆ ದಡಕ್ಕೆ ಹೋಗೋಣ ಬನ್ನಿರಿ ಎಂಬುದಾಗಿ ಹೇಳಿ ಯೇಸು ಕ್ರಿಸ್ತನು ಜನರ ಗುಂಪನ್ನು ಕಳಿಸಿಬಿಟ್ಟು ದೋಣಿಯಲ್ಲಿ
ಆತನು ಪ್ರಯಾಣ ಮಾಡಲು ಶುರು ಮಾಡ್ದ ಅಲ್ವಾ. ಈ ಕಾಲದಲ್ಲಿ ನಮ್ಮ ಸೇವೆಗೆ ನಾವು ಸೈಕಲಲ್ಲಿ ಈ ಕಾಲದಲ್ಲಿ ಯಾರು ಹೋಗಲ್ಲ. ಒಂದು ವೇಳೆ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಸೇವೆ ಮಾಡುವಂಥ ಸೇವಕರು ಒಂದು ವೇಳೆ ಈಗ ಕೂಡ ನೀವು ಸೈಕಲಲ್ಲಿ ಪ್ರಯಾಣ ಮಾಡಬಹುದು, ಅಥವಾ ನಡೆದುಕೊಂಡೇ ನೀವು ಸೇವೆ ಮಾಡಬಹುದು, ಅಥವಾ ಕೆಲವು ಜನ ನೋಡ್ರಿ ಬೈಕಲ್ಲಿ ಟ್ರಾವೆಲ್ ಮಾಡ್ತಾರೆ, ಕೆಲವು ಜನ ಕಾರಲ್ಲಿ ಹೋಗಿ ಸೇವೆ ಮಾಡ್ತಾರೆ, ಕೆಲವೊಂದು ಜನ ಜೀಪಲ್ಲಿ ಹೋಗಿ ಸೇವೆ ಮಾಡ್ತಾರೆ, ಕೆಲವೊಂದು ಜನ ಬಸ್ಸಲ್ಲಿ ಹೋಗಿ ಸೇವೆ ಮಾಡ್ತಾರೆ, ಟ್ರೈನಲ್ಲಿ ಹೋಗಿ ಸೇವೆ ಮಾಡ್ತಾರೆ. ಒಂದು ವೇಳೆ ನೀವು ವಾಸವಾಗುವಂಥ ಜಾಗ ಒಂದು ದ್ವೀಪನೋ ಅಥವಾ ಕಡಲ ತೀರದಲ್ಲಿಯೋ ಅಥವಾ ನದಿ ತೀರದಲ್ಲಿ ಇರುವುದಾದರೆ ಒಂದು ವೇಳೆ ನೀವು ಬೋಟಲ್ಲಿ ಹೋಗಿ ಸೇವೆ ಮಾಡ್ಬೋದು. ನಾನೊಮ್ಮೆ ಉತ್ತರ ಭಾರತಕ್ಕೆ ಸೇವೆಗೆ ಹೋಗಿದ್ದಾಗ ಅಲ್ಲಿ ಇರುವಂಥ ಒಂದು ಪರಿಸ್ಥಿತಿ ಏನೆಂದರೆ, ಬೈಕಲ್ಲಿ ಹೋಗಿ ಒಂದು ನದಿ ದಡದಲ್ಲಿ ಹೋಗಬೇಕು, ಮತ್ತು ಅಲ್ಲಿ ಒಂದು ದೊಡ್ಡ ಒಂದು ದೋಣಿ ಅಥವಾ ಹಡಗಿರ್ತದೆ, ಬೈಕನ್ನು ಅದರಲ್ಲಿ ಹತ್ತಿಸ್ಬೇಕು, ಮತ್ತು ಅವರು ಆಚೆ ದಡಕ್ಕೆ ಹೋಗ್ಬಿಡ್ತಾರೆ, ಅಲ್ಲಿಂದ ಮತ್ತೆ ಬೈಕ್ ತಗೊಂಡು ಸೇವೆಗೆ ಹೋಗ್ಬೋದು. ಕೆಲವೊಂದು ಜನ ಅಂತಾರಾಷ್ಟ್ರೀಯ ಸೇವೆ ಮಾಡುವವರು ಅಥವಾ ದೇಶದಲ್ಲಿ ನಾನಾ ಭಾಗದಲ್ಲಿ ಸೇವೆ ಮಾಡುವವರು ವಿಮಾನದಲ್ಲಿ ಅವರು ಸೇವೆ ಮಾಡ್ತಾರೆ. ಸೊ ಯೇಸು ಕ್ರಿಸ್ತನ ಆ ಕಾಲದಲ್ಲಿ ಸೇವೆಗೆ ಆತನು ಉಪಯೋಗ ಮಾಡಿದಂಥ ಒಂದು ವಾಹನ ಅಂತ ನೋಡಬೇಕಾದ್ರೆ ದೋಣಿ, ಆ ನೀರಿನಲ್ಲಿ ಪ್ರಯಾಣ ಮಾಡುವಾಗ ದೋಣಿ. 37ನೇ ವಾಕ್ಯ ಹೇಳ್ತಿದೆ, ಆತನ ಸಂಗಡ ಇನ್ನೂ ಕೆಲವು ದೋಣಿಗಳು ಕೂಡ ಇದ್ದವು. ಈ ದೋಣಿಯಲ್ಲಿ ಯೇಸು ಕ್ರಿಸ್ತನ ಏನು ಮಾಡ್ತಿದ್ದ ಅಂತ ನೋಡಬೇಕಾದ್ರೆ 38ನೇ ವಾಕ್ಯದಲ್ಲಿ ನಾವು ಓದ್ತೇವೆ, ಒಂದು ತಲೆಗಿಂಬನ್ನು ಇಟ್ಟು ಆತನು ಮಲಗಿ ಚೆನ್ನಾಗಿ ನಿದ್ರೆ ಮಾಡ್ತಿದ್ದ. ಯೇಸು ಕ್ರಿಸ್ತನು 100ಕ್ಕೆ 100 ದೇವರು, 100ಕ್ಕೆ 100 ಮನುಷ್ಯ. ಈ ಸ್ಥಳದಲ್ಲಿ ಆತನು ಮನುಷ್ಯನಾಗಿ ಇರುವುದನ್ನು ತೋರಿಸುವಂಥದ್ದಾಗಿ ಕಾಣಲ್ಪಡುತ್ತಿದೆ. ಯಾಕೆಂದರೆ ಮನುಷ್ಯನಿಗೆ ಹಸಿವಾಗ್ತದೆ, ಮನುಷ್ಯನಿಗೆ ನಿದ್ರೆ ಬರ್ತಿದೆ. ಇಲ್ಲಿ ಯೇಸು ಕ್ರಿಸ್ತನು ತಲೆಗೆಂಬನ್ನು ಇಟ್ಟು ದೋಣಿಯಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಕೆಲವೊಂದು ಜನ ನೋಡ್ರಿ, ಸೇವಕರು ಪ್ರಯಾಣದ ವೇಳೆಯಲ್ಲಿ ಅವರು ಚೆನ್ನಾಗಿ ನಿದ್ರೆ ಮಾಡ್ತಾರೆ. ಕೆಲವು ಸೇವಕರಿಗೆ ಪ್ರಯಾಣದಲ್ಲಿ ನಿದ್ರೆನೇ ಬರಲ್ಲ. ನನಗೊಬ್ಬ ಸೇವಕರು ಗೊತ್ತು, ಒಳ್ಳೆ ಪ್ರಸಿದ್ಧಿಯಾದಂಥ ಸೇವಕರು. ಅವ್ರು ಹೇಳ್ತಾರೆ, ನನಗೆ ಪ್ರಯಾಣದಲ್ಲಿ ನಿದ್ದೆನೇ ಬರಲ್ಲ, ಫುಲ್ ನಿದ್ದೆನೇ ಬರಲ್ಲ, ಎಚ್ಚರವಾಗ್ತಾ ಇರ್ತದೆ, ಏನಾದರೂ ಚಿಕ್ಕ ಶಬ್ದ ಬಂದರೆ ಎಚ್ಚರವಾಗುತ್ತೆ ಅಲ್ವಾ. ಆದರೆ ಯೇಸು ಕ್ರಿಸ್ತನ ನೋಡಬೇಕಾದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ. ಏಕೆಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಉಪದೇಶ ಮಾಡಿ ಒಂದು ಆಯಾಸ, ಅದರಲ್ಲಿ ಅವರು ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾರೆ. ನಾನು ಕೂಡ ಟ್ರಾವೆಲ್ ಹೋಗಬೇಕಾದ್ರೆ ನಾನು ನಿದ್ರೆ ಮಾಡಿಬಿಡ್ತೀನಿ. ಅದು ಕಾರ್ ಇರಲಿ, ಬಸ್ ಇರಲಿ, ಅದು ಟ್ರೈನ್ ಇರಲಿ, ಫ್ಲೈಟ್ ಇರಲಿ, ತಕ್ಷಣ ಒಂದು 5 ನಿಮಿಷದ ಒಳಗೆ ಕಣ್ಣು ಮುಚ್ಚಿ ಹಾಗೆ ಸ್ತೋತ್ರ ಮಾಡ್ತಾ ಇರಬೇಕಾದ್ರೆ ಹಾಗೆ ನಿದ್ರೆ ಮಾಡಿಬಿಡ್ತೀನಿ. ಅದು ದೇವರ ಕೃಪೆ ಅಲ್ವಾ. ಕೆಲವು ಜನರಿಗೆ ನಿದ್ರೆನೇ ಬರಲ್ಲ, ಮನೆಯಲ್ಲೇ ನಿದ್ರೆ ಬರಲ್ಲ ಅಲ್ವಾ, ಒಳ್ಳೆ ಹಾಸಿಗೆ ಇದ್ರೂ ನಿದ್ರೆ ಬರಲ್ಲ. ನಿದ್ದೆ ಬರೋದು ದೇವರು ಕೊಡುವಂಥ ಆಶೀರ್ವಾದ. ಯಾಕಂದರೆ ಅನೇಕ ಜನರು ಬರ್ತಾರೆ ಪ್ರೇಯರ್ಗೆ, ಬ್ರದರ್ ನಿದ್ದೆ ಬರಲ್ಲ ಬ್ರದರ್, ನಿದ್ದೆ ಮಾತ್ರ ತೆಗೆದ್ರೂ ನಿದ್ದೆ ಬರಲ್ಲ ಬ್ರದರ್. ನೀವು ಯಾವ ಜಾಗ ಇರಲಿ, ಯಾವ ಸ್ಥಳ ಇರಲಿ, ಸುತ್ತಲೂ ಎಷ್ಟೇ ಶಬ್ದಗಳಿರಲಿ, ಅಲ್ಲಿ ಹಾಸಿಗೆ ಇರಲಿ, ಹಾಸಿಗೆ ಇಲ್ಲದೆ ಹೋಗಲಿ, ಚಾಪೆ ಇರಲಿ, ತಲೆದಿಂಬಿರಲಿ, ಏನೇ ಇರಲಿ ಇಲ್ಲದೆ ಹೋಗ್ರಿ, ನೀವು ತಕ್ಷಣ ನಿದ್ದೆ ಮಾಡ್ತೀರಾ ಅಂದರೆ ಅದು ದೇವ್ರು ಕೊಡುವಂಥ ಆಶೀರ್ವಾದ ರೀ. ಆಮೇಲೆ ನೀತಿವಂತನಿಗೆ ಆತನ ಗಾಢ ನಿದ್ರೆಯನ್ನು ಕೊಡ್ತಾನೆ ಅಲ್ವಾ. ಸೊ ಇಲ್ಲಿ ಯೇಸು ಕ್ರಿಸ್ತನ ನಿದ್ರೆ ಮಾಡೋದನ್ನು ನೋಡ್ತಿದ್ದೇವೆ. ಈಗ ಆ 37ನೇ ವಾಕ್ಯ ನೋಡಬೇಕಾದ್ರೆ ಭಯಂಕರವಾದಂಥ ಒಂದು ಬಿರುಗಾಳಿ ಎದ್ದು ಬರ್ತದೆ. ಏನು ಭಯಂಕರವಾದಂಥ ಬಿರುಗಾಳಿ. ಶಿಷ್ಯರಲ್ಲಿ ನೋಡಬೇಕಾದ್ರೆ ಅನೇಕರು ಬೆಸ್ತರು, ಮೀನು ಹಿಡಿಯೋರು, ಸಮುದ್ರದ ದಡದಲ್ಲಿ ಅವರು ಬೆಳೆದಿರುವುದರಿಂದ ಅವರಿಗೆ ಈಜು ಚೆನ್ನಾಗಿ ಗೊತ್ತಿರ್ತದೆ. ಅದು ಮಾತ್ರವಲ್ಲ, ಈ ಬಿರುಗಾಳಿ ಯಾವಾಗ ಬರುತ್ತಂತನೂ ಅವ್ರಿಗೆ ಗೊತ್ತಿರ್ತದೆ. ಸೂರ್ಯನನ್ನು ನೋಡಿ, ನಕ್ಷತ್ರಗಳನ್ನು ನೋಡಿ, ಬೀಸುವಂಥ ಗಾಳಿಯ ದಿಕ್ಕನ್ನು ನೋಡಿ, ಗಾಳಿಯ ವೇಗವನ್ನು ನೋಡಿ, ಮೋಡದ ಸೂಚಕಗಳನ್ನು ನೋಡಿ, ಇವತ್ತು ಮಳೆ ಬರುತ್ತಾ ಬರೋದಿಲ್ವಾ, ಬಿರುಗಾಳಿ ಬೀಸಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಇವರು ಎದುರು ನೋಡಲೇ ಇಲ್ಲ, ಒಂದು ಭಯಂಕರವಾದಂಥ ಬಿರುಗಾಳಿ ಬೀಸಿ ಆ ದೋಣಿಯ ಒಳಗೆ ನೀರು ತುಂಬುವುದಕ್ಕೆ ಶುರುವಾಯಿತು. ಬಿರುಗಾಳಿ ಬೀಸ್ತಿದೆ. ಈಗ ಶಿಷ್ಯರೆಲ್ಲ ಭಯಪಡ್ತಿದ್ದಾರೆ, ಹೆದರ್ತಾ ಇದ್ದಾರೆ. ಆದರೆ ಯೇಸು ನಿದ್ರಿಸುತ್ತಿದ್ದಾನೆ. ನಾನು ನಿಮಗೊಂದು ಪ್ರೇಯರ್ ರಿಕ್ವೆಸ್ಟ್ ಕೊಡಲ, ದೇವರೇ ನಮಗೆ ಈ ಕೃಪೆ ಕೊಡು ಸ್ವಾಮಿ.
ಹೊರಗಡೆ ಎಷ್ಟೇ ಬಿರುಗಾಳಿ ಬೀಸಿದ್ರೂ ಕೂಡ ನಮ್ಮೊಳಗೆ ಶಾಂತಿ ಇರಬೇಕು ಸ್ವಾಮಿ, ನಮ್ಮೊಳಗೆ ಸಮಾಧಾನ ಇರಬೇಕು ಸ್ವಾಮಿ. ನಮ್ಮ ನಿದ್ರೆಯನ್ನು ಯಾವುದು ಕೆಡಿಸಬಾರ್ದು ಸ್ವಾಮಿ, ನನ್ನ ಸಮಾಧಾನವನ್ನು ಯಾವುದು ಕೆಡಿಸಬಾರ್ದು ಸ್ವಾಮಿ. ನೀನು ಹೇಗೆ ಇದ್ದೀಯ ಅದೇ ರೀತಿಯಾಗಿ ನಮಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಶಿಷ್ಯರೆಲ್ಲ ಹೆದರಿದ್ರು, ಭಯಪಟ್ಟರು. ಕಾರಣ ಆ ಬಿರುಗಾಳಿ ಭಯಂಕರವಾಗಿತ್ತು. ಬೆಸ್ತರು ಆ ಈಜಿನಲ್ಲಿ ಪರಿಣತರಾಗಿರುವಂಥ ಶಿಷ್ಯರೇ ಹೆದರಬೇಕಾದರೆ ಆ ಬಿರುಗಾಳಿ ಯಾವ ರೀತಿಯಾಗಿದ್ದಿರ್ಬೋದು. ಈಗ ಆ ನೀರೆಲ್ಲ ದೋಣಿಯ ಒಳಗೆ ನುಗ್ಗಲು ಈಗ ಶುರುವಾಯಿತು. ಈಗ ಅಷ್ಟೇ ಶಿಷ್ಯರೆಲ್ಲ ತೀರ್ಮಾನ ಮಾಡಿದ್ರು, ಮುಗಿದೋಯ್ತು ಕತೆ. ಯೇಸು ಸಂಗಡ ಬಂದ್ವಿ, ಆದರೆ ನಮಗೆ ಬೀಸ್ತಿರುವಂಥ ಬಿರುಗಾಳಿ ಭಯಂಕರವಾಗಿತ್ತೆ, ಮುಗಿದೋಯ್ತು ಕತೆ ಎಂಬುದಾಗಿ ಏನು ಮಾಡ್ತಿದ್ದಾರೆ, ಯೇಸುವನ್ನು ಹೋಗಿ ಎಬ್ಬಿಸ್ತಾ ಇದ್ದಾರೆ ಅಲ್ವಾ. ನಿದ್ದೆಯಲ್ಲಿ ಯಾರನ್ನಾದರೂ ಎಬ್ಬಿಸಿದ್ರೆ ನಿಜವಾಗ್ಲೂ ಕೋಪ ಬರುತ್ತೆ. ನನಗೆ ಬಿಡುವು ಸಿಗೋದು ಯಾವಾಗಲೂ ಒಂದು ಸಲ, ಯಾಕೆಂದರೆ ಶನಿವಾರ ಭಾನುವಾರ ಮಿನಿಸ್ಟ್ರಿ ಇದ್ದೇ ಇರ್ತದೆ. ಸೋಮವಾರದಿಂದ ಶುಕ್ರವಾರ ಕೆಲಸ. ಇವತ್ತು ಕೂಡ ಈ ಪ್ರಸಂಗ ಕೆಲಸ ಮುಗಿಸ್ಕೊಂಡು ಸ್ಟುಡಿಯೋಗೆ ಬಂದು ನಾನು ಪ್ರಸಂಗ ಮಾಡ್ತಿದ್ದೆ. ಶನಿವಾರ ಈ ಸಂದೇಶ ಬರ್ತದೆ, ಮತ್ತು ನಾಳೆ ಮಿನಿಸ್ಟ್ರಿ. ಯಾವತ್ತಾದರೂ ಸಂಡೇ ಫ್ರೀಯಾಗಿದ್ದು ನಿದ್ದೆ ಮಾಡಿದ್ರೆ ಮಕ್ಕಳು ಯಾರಾದರೂ ಬಂದು ಎಬ್ಬಿಸಿಬಿದ್ರೆ ನನಗೆ ತುಂಬ ಕೋಪ ಬಂದುಬಿಡತ್ತೆ. ಯಾವತ್ತೋ ಒಂದು ದಿನ ನಿದ್ದೆ ಮಾಡ್ತೀನಿ. ಈಗ ನಿದ್ದೆಯಲ್ಲಿ ಕೆಲವರಿಗೆ ಎಚ್ಚರ ಮಾಡಿದ್ರೆ ತುಂಬ ಕೋಪ ಬರುತ್ತೆ. ಈಗ ಯೇಸು ಸ್ವಾಮಿ ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾನೆ. ಈಗ ಹೋಗಿ ಇವರೆಲ್ಲ ಎಬ್ಬಿಸ್ತಿದ್ದಾರೆ. ಎಬ್ಬಿಸಿ ಏನು ಹೇಳ್ತಿದ್ದಾರೆ, ಗುರುವೇ ನಾವು ಮುಳುಗಿ ಹೋಗ್ತಿದ್ದೇವೆ, ನಿಮಗೆ ಚಿಂತೆ ಇಲ್ವೇ ಎಂದು ಕೇಳಲು ಅಲ್ವಾ. ಬಿರುಗಾಳಿ ಬೀಸಿದಾಗ ಶಿಷ್ಯರು ಬಾಯಿಗೆ ಬಂದು ಮಾತಾಡ್ತಿದ್ದಾರೆ, ಗುರುವೇ ನಮ್ಮನ್ನು ಕಾಪಾಡಿ, ರಾಜ ಯೇಸು ರಾಜ ಕಾಪಾಡಿ, ಆ ಥರ ಹೇಳಿಲ್ಲ. ನಾವು ಸಾಯ್ತಿದ್ದೇವೆ, ನಿಮಗೆ ಚಿಂತೆ ಇಲ್ವಾ. ಸಹೋದರ ಸಹೋದರಿ, ಒಂದು ಪಾಠ ಏನು ಗೊತ್ತಾ, ಬಿರುಗಾಳಿ ಬೀಸುವಾಗ, ಸುಂಟರ ಗಾಳಿ ಬೀಸುವಾಗ, ಪ್ರವಾಹವು ನಮಗೆ ವಿರುದ್ಧವಾಗಿ ಎದ್ದು ಬರುವಾಗ ನಾವು ಆಡುವಂಥ ಮಾತುಗಳು ಎಚ್ಚರಿಕೆ ಆಗಿರಲಿ. ದೇವರ ಹತ್ರ ನೀನು ಮಾತಾಡುವಂಥ ಮಾತುಗಳು ಎಚ್ಚರಿಕೆ ಆಗಿರಲಿ. ಚೆನ್ನಾಗಿರ್ಬೇಕಾದ್ರೆ ದೇವರ ಹತ್ರ ಚೆನ್ನಾಗಿದ್ದೀಯಾ, ಒಂದು ಬಿರುಗಾಳಿ ಬೀಸಬೇಕಾದ್ರೆ ದೇವ ದೂಷಣೆ ಮಾಡ್ತಿದ್ದೀಯಾ, ದೇವರಿಗೆ ವಿರುದ್ಧವಾಗಿ ಮಾತಾಡ್ತಿದ್ದೀಯಾ, ಗುಣಗುಡ್ತಿದ್ದೀಯಾ, ಈ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿದ್ದೀಯಾ. ನೆವರ್ ಟಾಕ್ ಅಗೇನ್ಸ್ಟ್ ಗಾಡ್. ನೆವರ್ ಟಾಕ್ ವಾಟ್ ಎವರ್ ವರ್ಡ್ಸ್ ದಟ್ ಕಮ್ ಇನ್ ಯರ್ ಮೌತ್ ವೆನ್ ದ ಫಿಯರಿ ಸ್ಟೋರ್ಮ್ ಹಿಟ್ಸ್ ಯು. ವೆರಿ ಡೇಂಜರಸ್. ಬಿ ಕಾಷಿಯಸ್. ಅವರ್ ಗಾಡ್ ಈಸ್ ಅ ಗಾಡ್ ಹೂ ಇಸ್ ಸೀಟೆಡ್ ಆನ್ ದ ಥ್ರೋನ್. ಹಿ ಈಸ್ ದ ಬಿಗಿನಿಂಗ್ ಆ್ಯಂಡ್ ದಿ ಎಂಡ್. ಹಿ ಈಸ್ ದಿ ಆಲ್ಫಾ ಆ್ಯಂಡ್ ದ ಒಮೇಗಾ. ನಾವು ಇಷ್ಟ ಬಂದಂಗೆ ಮಾತಾಡೋಕ್ಕಿಲ್ಲ ಪ್ರಿಯರಾದವರೇ. ಇಲ್ಲಿ ಶಿಷ್ಯರು ಭಯದಲ್ಲಿ, ಗಾಬರಿಯಲ್ಲಿ, ಆತಂಕದಲ್ಲಿ ಅವ್ರ ಮನಸ್ಸು ಬಂದದಕ್ಕೆ ಮಾತಾಡ್ತಿದ್ದಾರೆ. ಸ್ವಲ್ಪ ರೆಸ್ಪೆಕ್ಟಿಂದ ಮಾತಾಡ್ತಿದ್ದಾರೆ. ನೋಡ್ರಿ, ಗುರುವೇ ಅಂತ ಹೇಳಿ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ವಾ, ನಿನ್ನ ಚಿಂತೆ ಇಲ್ವಾ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀಯಲ್ಲ ಅಂತ ಹೇಳಿ ಗಾಳಿಯನ್ನು, ಈಗ ಯೇಸು ಕ್ರಿಸ್ತರು ನೋಡಬೇಕಾದ್ರೆ ಎದ್ದು ಫಸ್ಟು ಗಾಳಿಯನ್ನು, ಆ ಬಿರುಗಾಳಿಯನ್ನು ಆತನ ಗದರಿಸ್ತಾನೆ. ಹೇಗೆ ಗದರಿಸ್ತಾನೆ, ಸುಮ್ಮನಿರು, ಮರೆಯಬೇಡ ಎಂದು ಅಪ್ಪನೆ ಕೊಟ್ಟನು. ಯೇಸುವಿನ ಬಾಯಲ್ಲಿ ಬರುವಂಥ ಮಾತಿಗೆ ಅಷ್ಟು ಶಕ್ತಿ ಇದೆ ಪ್ರಿಯರಾದವರೇ. ಅದೇ ಮಾತು ನಿಮ್ಮ ಬಾಯಿಂದ ಹೊರಟು ಬಂದರೆ ಅದೇ ಶಕ್ತಿ ಬರುತ್ತದೆ. ಹಲ್ಲೆಲೂಯಾ. ಆತ ನಿದ್ದೆಯಿಂದ ಎದ್ದ, ಗಾಳಿಯನ್ನು ನೋಡ್ದ, ಮೊರೆಯಬೇಡ, ಸುಮ್ಮನಿರು ಎಂಬುದಾಗಿ ಅಪ್ಪನೆ ಕೊಟ್ಟ. ತಕ್ಷಣ ಆ ಗಾಳಿ ನಿಂತು ಹೋಯಿತು, ಎಲ್ಲ ಶಾಂತವಾಯಿತು. ಪ್ರಿಯರಾದವರೇ, ಈ ಗಾಳಿ ಕೂಡ ಯಾಕೆ ಬಂತು, ಸೈತಾನನು ಕೊಂಡು ಬಂದ. 5ನೇ ಅಧ್ಯಾಯದಲ್ಲಿ ಆ ದಂಡು ಎಂಬುದಾಗಿ ಹೇಳಲ್ಪಡುವಂಥ ಅನೇಕ ಸಾವಿರ ದೆವ್ವಗಳಿರುವಂಥ ಒಬ್ಬ ಮನುಷ್ಯನ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಬರ್ತಿದ್ದಾನೆ. ಅದಕ್ಕೆ ಮುಂಚಿತವಾಗಿ ಒಂದು ಬಿರುಗಾಳಿಯ ಕಡಲಲ್ಲಿ ಎದ್ದೇಳ್ತದೆ. ಅನೇಕ ಸಾರಿ ಸೇವೆಯಲ್ಲಿ ದೇವರು ನಮ್ಮನ್ನು ಬಲವಾಗಿ ಉಪಯೋಗ ಮಾಡುವುದಕ್ಕೆ ಮುಂಚಿತವಾಗಿ ಎಂಥ ಬಿರುಗಾಳಿ ಎದ್ದೇಳ್ಬೋದು. ಸೋತು ಹೋಗದೇರಿ, ಬಳಲಿ ಹೋಗಬೇಡ್ರಿ, ಗದರಿಸಿರಿ, ಅವುಗಳೆಲ್ಲವೂ ಶಾಂತವಾಗ್ತದೆ. ಆಮೇಲೆ ಅವೆಲ್ಲವೂ ಶಾಂತವಾಗ್ತದೆ. ಯೇಸು ಕ್ರಿಸ್ತನು ಎದ್ದು ಗಾಳಿಯನ್ನು ಗದರಿಸಿದ, ಶಾಂತವಾಯಿತು. ತರುವಾಯ ಶಿಷ್ಯರು ನೋಡಿ ಹೇಳ್ತಿದ್ದಾನೆ, ಯಾಕೆ ಧೈರ್ಯಗೆಡ್ತೀರಾ, ನಿಮಗೆ ನಂಬಿಕೆ ಇಲ್ವಾ ಎಂದು ಕೇಳಲು ಅವರು ಭಯಪಟ್ಟು, ಯಾರಿರಬಹುದು, ಗಾಳಿಯು, ಸಮುದ್ರದ ಅಲೆಗಳು ಈತನ ಶಬ್ದಕ್ಕೆ ವಿಧೇಯರಾಗ್ತಿದೆಯಲ್ಲ ಎಂಬುದಾಗಿ. ಪ್ರಿಯರಾದವರೇ, ಈ ಒಂದು ಘಟನೆ, ಈ ಸಂಭವವನ್ನು ನೀವು ಪುನಃ ಪುನಃ ಓದಿದಾಗ ನಿಮಗೂ ಅನೇಕ ವಿಧವಾದಂಥ ಪ್ರಕಟಣೆಗಳು, ಪ್ರವಾದನೆಗಳನ್ನು ದೇವರು ಕೊಡುವಂಥ ದೇವರಾಗಿದ್ದಾನೆ. ಸೊ ಒಂದು 3 ಅಂಶಗಳ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಲು ನಾನು ಬಯಸ್ತೇನೆ ಈ ಘಟನೆಯಿಂದ.
ಬಿರುಗಾಳಿ ಬೀಸುವಾಗ ನಾವು ಗಮನದಲ್ಲಿಡಬೇಕಾದಂಥ 3 ಪಾಠಗಳು. ಒಂದು, ದೇವರು ಕೊಟ್ಟಂಥ ವಾಗ್ದಾನವನ್ನು ಮರೆಯಬೇಡಿರಿ. ಆಮೇಲೆ ನೆವರ್ ಫರ್ಗೆಟ್ ದ ಪ್ರಾಮಿಸ್ ಆಫ್ ಗಾಡ್ ವೆನ್ ದ ಫಿಯರಿ ವಿಂಡ್, ವೆನ್ ದ ಫಿಯರಿ ಸ್ಟೋಮ್ ಹಿಟ್ಸ್ ಅಟ್ ಯು. ಅದಕ್ಕೆ ಆಧಾರವಾಗಿ 35ನೇ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಹೇಳ್ತಿದ್ದಾನೆ, ಆಚೆ ದಡಕ್ಕೆ ಹೋಗೋಣ ಬನ್ನಿರಿ. ಇದು ಯಾರು ಹೇಳಿದ್ದು? ಯೇಸು ಕ್ರಿಸ್ತ. ಈ ಆಚೆ ದಡಕ್ಕೆ ಹೋಗೋಣ ಅಂತ ಯೇಸು ಕ್ರಿಸ್ತನ ಅಂದರೆ ಆಚೆ ದಡಕ್ಕೆ ನಿಶ್ಚಯವಾಗಿ ಹೋಗ್ತೇವೆ ಎಂಬುದಾಗಿ ಅರ್ಥ. ಇದನ್ನು ಶಿಷ್ಯರು ಬಿರುಗಾಳಿ ಬೀಸುವಾಗ ಮರೆತು ಬಿಟ್ಟರು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಇವತ್ತು ನಿನ್ನ ಜೀವಿತದಲ್ಲಿ ಯಾವುದೋ ಒಂದು ಬಿರುಗಾಳಿ ನಿನ್ನ ಕುಟುಂಬದಲ್ಲಿರುವಂಥ ಬಾಂಧವ್ಯದಲ್ಲಿ, ನಿನ್ನ ಬಿಸ್ನೆಸ್ಸಲ್ಲಿ, ಸೇವೆಯಲ್ಲಿ ಬೀಸ್ತಾ ಇರ್ಬೋದು. ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಕೆಲವು ಬಿರುಗಾಳಿ ಬೀಸ್ತಾ ಇರ್ಬೋದು. ನೀನು ವಾಗ್ದಾನವನ್ನು ಮರೆತಿದ್ದೀಯಾ ಅಥವಾ ವಾಗ್ದಾನವನ್ನು ನೆನಪಲ್ಲಿ ಇಟ್ಕೊಂಡು ಆಚೆ ದಡಕ್ಕೆ ಹೋಗೋಣ ಅಂತ ಯೇಸು ಹೇಳಿದ್ದಾನೆ. ಈ ಬಿರುಗಾಳಿ ನನ್ನನ್ನು ಮುಳುಗಿಸುವುದಿಲ್ಲ, ನನ್ನನ್ನು ಅಳಿಸುವುದಿಲ್ಲ, ನಾನು ನಿಶ್ಚಯವಾಗಿ ಆಚೆ ದಡಕ್ಕೆ ಹೋಗ್ತೇನೆ ಎಂಬುದಾಗಿ ಆ ವಾಗ್ದಾನಗಳು ನಿನ್ನ ನೆನಪಿನಲ್ಲಿದ್ದೀಯಾ? ಆಮೇಲೆ ಸುಲಭವಾಗಿ ಒಂದು ಕಾರ್ಯ ನಾನು ಹೇಳ್ಕೊಡಲು ನಾನು ಬಯಸ್ತೇನೆ. ಬಿರುಗಾಳಿ ಬೀಸಬೇಕಾದ್ರೆ ವಾಗ್ದಾನಗಳ ನೆನಪಿಗೆ ತಂದುಕೋ. ಆಮೇಲೆ ಈ ಶಿಷ್ಯರು ಯಾಕೆ ಯೇಸುವನ್ನು ನೋಡಿ ಚಿಂತೆ ಇಲ್ವಾ, ನಾವು ಸಾಯ್ತಿದ್ದೇವೆ ಎಂಬುದಾಗಿ ಯಾಕೆ ಹೇಳ್ತಿದ್ದಾರೆ? ಯೇಸು ಹೇಳಿದ ಮಾತನ್ನು ಮರೆತು ಬಿಟ್ಟರು. ಆಮೇಲೆ ಪ್ರಿಯ ಸಹೋದರ ಸಹೋದರಿಯೇ, ಒಂದು ಕಾಲವು ಬಿರುಗಾಳಿ ಬೀಸಬೇಕಾದ್ರೆ ಗುಣಗುಟ್ಟಬೇಡ, ದೇವದೂಷಣೆ ಮಾಡಬೇಡ, ದೇವರ ನೋಡಿ ಪ್ರಶ್ನೆ ಕೇಳಬೇಡ. ಇಲ್ಲಿ ಇವರು ಪ್ರಶ್ನೆ ಕೇಳ್ತಿದ್ದಾರೆ, ದೇವರ ನೋಡಿ ಪ್ರಶ್ನೆ. ಕೆಲವರ ಪ್ರಾರ್ಥನೆ ಬರೀ ಪ್ರಶ್ನೆನೇ. ಯಾಕೆ, ಯಾವಾಗ, ಹೇಗೆ, ಯಾಕೆ ಇದು ಅನುಮತಿಸಿದೆ, ಬರೀ ಪ್ರಶ್ನೆನೇ. ಪ್ರಶ್ನೆ ಅಲ್ಲ, ದೇವರ ನೋಡಿ ಪ್ರಶ್ನೆ ಕೇಳೋದಲ್ಲ. ಈ ಬಲಹೀನತೆ ಯಾಕೆ, ಈ ಸಂಕಟ ಯಾಕೆ, ಈ ವೈರಿಗಳು ಯಾಕೆ, ಈ ಹೋರಾಟಗಳು ಯಾಕೆ, ಈ ಕಣ್ಣೀರು ಯಾಕೆ, ಈ ವೇದನೆ ಯಾಕೆ, ಯಾಕೆ ಯಾಕೆ ಅಂತ ಯಾಕೆ ಪ್ರಶ್ನೆ ಕೇಳ್ತೀರಾ? ದೇವರು ಕೊಟ್ಟಂಥ ವಾಗ್ದಾನ ಮರೆತು ಬಿಟ್ರಿ. ಪ್ರಿಯ ಸಹೋದರ ಸಹೋದರಿಯೇ, ನಿಮ್ಮ ಜೀವಿತದಲ್ಲಿ ದೇವರು ಯಾವುದೋ ಒಂದು ವಾಗ್ದಾನ ಕೊಟ್ಟಿರುವುದಾದರೆ ಬಿರುಗಾಳಿ ಬೀಸುವಂಥ ಸಮಯದಲ್ಲಿ ವಾಗ್ದಾನವನ್ನು ನೆನಪಿಗೆ ತಂದುಕೋ. ಆ ವಾಗ್ದಾನವನ್ನು ಮರೆಯಲೇಬೇಡ. ಶಿಷ್ಯರು ಬಿರುಗಾಳಿ ಬೀಸುವಾಗ ಅದನ್ನು ಮರೆತು ಬಿಟ್ಟರು. ಆದ್ದರಿಂದ ದೂಷಣೆಯ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ. ನಾನು ನಿನ್ನನ್ನು ಬಲವಾಗಿ ಉಪಯೋಗಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಕೊಟ್ಟಿರುವುದಾದರೆ, ಒಂದು ವೇಳೆ ಅದಕ್ಕೆ ವಿರುದ್ಧವಾಗಿ ಕೆಲವು ಕಾರ್ಯಗಳು ನಡೆದರೂ ಕೂಡ ನೀನು ವಾಗ್ದಾನ ಮರಿಬೇಡ. ದೇವರು ನಿಶ್ಚಯವಾಗಿ ನಿನ್ನ ಬಲವಾಗಿ ಉಪಯೋಗ ಮಾಡ್ತಾರೆ. ನೀನು ಸಾಲ ತೆಗೆದುಕೊಳ್ಳುವುದಿಲ್ಲ, ಸಾಲ ಕೊಡ್ತೀಯ ಎಂಬುದಾಗಿ ದೇವರು ವಾಗ್ದಾನ ನಿನಗೆ ಕೊಟ್ಟಿರುವುದಾದರೆ, ಅಗತ್ಯಗಳು, ಹೋರಾಟಗಳು ಬರುವಂಥ ಸಮಯದಲ್ಲಿ ಆ ವಾಗ್ದಾನವನ್ನು ಮರೆಯದಿರು. ನೀನು ನಿಶ್ಚಯವಾಗಿ ಸಾಲ ತೆಗೆದುಕೊಳ್ಳುವುದಿಲ್ಲ, ಅನೇಕ ಜನಾಂಗಗಳಿಗೆ ಸಾಲ ಕೊಡ್ತೀಯ. ಆಮೇಲೆ ಆದ್ದರಿಂದ ನಾವು ಮೊದಲನೇದಾಗಿ ಕಲಿತುಕೊಳ್ಳುವಂಥ ಭಾಳ ಮುಖ್ಯವಾದಂಥ ಪಾಠ ಏನು? ಬಿರುಗಾಳಿ ಬೀಸುವಾಗ ಯೇಸು ಹೇಳಿದಂಥ ವಾಗ್ದಾನವನ್ನು, ಪ್ರವಾದನೆಯನ್ನು ಮರೆಯಲೇಬಾರದು. ಇಲ್ಲ, ದೇವರು ನಿನ್ನ ಮೇಲೆ ಕೆತ್ತಿತ್ತಿ ಅಂತ ವಾಗ್ದಾನ ಕೊಟ್ಟಿದ್ದೀಯ, ನನ್ನನ್ನು ಉಪಯೋಗಿಸ್ತೀಯ ಎಂಬುದಾಗಿ ವಾಗ್ದಾನ ಕೊಟ್ಟಿದ್ದೀಯ, ನನಗೊಂದು ಮನೆ ಕೊಡ್ತೀಯ ಅಂತ ವಾಗ್ದಾನ ಕೊಟ್ಟಿದ್ದೀಯ, ನನಗೊಂದು ಕೆಲಸ ಕೊಡ್ತೀಯ ಅಂತ ವಾಗ್ದಾನ ಕೊಟ್ಟಿದ್ದೀಯ, ನನಗೊಂದು ಜೀವನ ಸಂಗಾತಿಯನ್ನು ಕೊಡ್ತೀಯ ಅಂತ ವಾಗ್ದಾನ ಕೊಟ್ಟಿದ್ದೀಯ, ನನಗೊಂದು ಮಗುವಿನ ಆಶೀರ್ವಾದ ಕೊಡ್ತೀಯ ಅಂತ ವಾಗ್ದಾನ ಕೊಟ್ಟಿದ್ದೀಯ, ನನ್ನ ಕುಟುಂಬದಲ್ಲಿ ಈ ರೀತಿಯಾದಂಥ ಶುಭ ಕಾರ್ಯಗಳು ನಡೀತದೆ ಎಂಬುದಾಗಿ ವಾಗ್ದಾನ ಕೊಟ್ಟಿದ್ದೀಯ. ಅದು ನಿಜವಾಗಲೂ ನೆರವೇರ್ತದೆ ಎಂಬುದಾಗಿ ನಾನು ನಂಬ್ತೇನೆ ಸ್ವಾಮಿ, ನಾನು ಅದನ್ನು ಬಿಡೋದಿಲ್ಲ ಎಂಬುದಾಗಿ ಅನೇಕ ಬಿರುಗಾಳಿಗಳು, ಸುಂಟರ ಗಾಳಿಗಳು ನಿನ್ನ ವಿರುದ್ಧವಾಗಿ ಎದ್ದು ಬರುವಾಗ ನೀನು ವಾಗ್ದಾನ ನೆನಪಿಗೆ ತಂದುಕೋ. ಇನ್ನೊಂದೊಂದು ಪ್ರಕಟಣೆ ಹೇಳ, ನಿನಗೆ ವಾಗ್ದಾನ ಇರುವುದಾದರೆ ನಿನಗೆ ವಿರುದ್ಧವಾಗಿ ಬಿರುಗಾಳಿ ಬೀಸಬಹುದು. ಯಾಕೆ ಬೀಸಬಹುದಲ್ಲ, ಬೀಸುತ್ತದೆ. ಅದೇ ಒಂದು ಗುರುತು, ದೇವರು ನಿನಗೆ ಕೊಟ್ಟಂಥ ವಾಗ್ದಾನಗಳನ್ನು ನೆರವೇರಿಸ್ತಾನೆ. ಆಮೇಲೆ ನಮ್ಮ ವಾಗ್ದಾನಗಳು ನೆರವೇರುವುದಕ್ಕೆ ಒಂದು ಒಳ್ಳೆಯ ಗುರುತುಗಳು ಮಾತ್ರ ಅಲ್ಲ, ಈ ರೀತಿಯಾದಂಥ ನಿಷೇಧಾರ್ಥಕ ಗುರುತುಗಳು ಕೂಡ ಬರುತ್ತದೆ. ಅದರಿಂದ ನಿನ್ನ ಅರಿತುಕೋ, ನಿನ್ನನ್ನು ದೇವರು ಬಲವಾಗಿ ಉಪಯೋಗ ಮಾಡ್ತಾನೆ. ದಾವೀದನನ್ನು ದೇವರ ಅರಸನಾಗಿ ಮಾಡ್ತಾನೆ ಎಂಬುದಾಗಿ ಅಭಿಷೇಕ ಮಾಡಿದ, ವಾಗ್ದಾನ ಕೊಟ್ಟ, ಓಡಿತು ನೋಡ್ರಿ ಬಿರುಗಾಳಿ. ಎಷ್ಟೋ ವರ್ಷಗಳ ನಂತರ
ಆ ಸಿಂಹಾಸನದಲ್ಲಿ ದಾವೀದನು ಕೂತುಕೊಂಡ. ಯೋಸೇಫನನ್ನು ದೇವರು ತನ್ನ ಸಹೋದರಿಗಿಂತ ಉನ್ನತ ಸ್ಥಾನದಲ್ಲಿ ಕುಳ್ಳಿರಿಸ್ತೇನೆಂಬುದಾಗಿ ದರ್ಶನ ಕೊಟ್ಟ, ವಾಗ್ದಾನ ಕೊಟ್ಟ. ಬಿರುಗಾಳಿ ಬಂತು, ಅವರೇ ವೈರಿಗಳಾಗಿ ಬದಲಾದರು. ಆದರೆ ದರ್ಶನ ನೆರವೇರಿತು, ವಾಗ್ದಾನ ನೆರವೇರಿತು. ಆದ್ದರಿಂದ ಈ ರೀತಿಯಾದಂಥ ಬಿರುಗಾಳಿ ನಮ್ಮ ಜೀವಿತದಲ್ಲಿ ಬೀಸಬೇಕಾದ್ರೆ ನಾವು ಮಾಡಬೇಕಾದಂಥ ಭಾಳ ಮುಖ್ಯವಾದಂಥ ಕಾರ್ಯ, ಯೇಸು ಏನು ಹೇಳ್ದ ಅದಕ್ಕೆ ನೇರವಾಗಿ ನಿಮ್ಮ ಗಮನ ಹೋಗಬೇಕು. ವಾಕ್ಯದ ಮುಖಾಂತರವಾಗಿ ಯೇಸು ಏನು ಮಾತಾಡಿದ ಅದಕ್ಕೆ ನೇರವಾಗಿ ನಿಮ್ಮ ಗಮನ ಹೋಗಬೇಕು. ಆಗ ದೇವರು ನಮ್ಮನ್ನು ಬಲಪಡಿಸಿ, ಆ ವಾಕ್ಯದ ಮುಖಾಂತರವಾಗಿ ಬಲಪಡಿಸಿ ಬಿರುಗಾಳಿಯನ್ನು ಎದುರಿಸಲು, ಬಿರುಗಾಳಿಯನ್ನು ಜಯಿಸಲು, ಬಿರುಗಾಳಿಯನ್ನು ಗದರಿಸಲು, ಬಿರುಗಾಳಿಯನ್ನು ಶಾಂತಗೊಳಿಸಲು ದೇವರು ನಮ್ಮನ್ನು ಉಪಯೋಗಿಸ್ತಾನೆ. ಹಲ್ಲೆಲೂಯಾ. ಬಿರುಗಾಳಿ ಬೀಸಿದಾಗ ಶಿಷ್ಯರು ವಾಗ್ದಾನವನ್ನು ಮರೆತು ಬಿಟ್ಟರು. ಆದ್ದರಿಂದ ಅತ್ತರು, ಗುಣಗುಟ್ಟಿದರು, ಯೇಸುವನ್ನೇ ಗದರಿಸಿದರು, ಯೇಸುವನ್ನೇ ನೋಡಿ ಪ್ರಶ್ನೆ ಕೇಳಿದರು. ಆದ್ದರಿಂದ ನಾವು ಕಲಿಯುವಂಥ ಮೊದಲನೇ ಪಾಠ, ಬಿರುಗಾಳಿ ಬೀಸುವಾಗ ನಾವು ಯೇಸು ಕೊಟ್ಟಂಥ ವಾಗ್ದಾನವನ್ನು ಮರೆಯಲೇಬಾರದು. ಇವ್ರಿಗೇನು ವಾಗ್ದಾನ ಕೊಟ್ಟ? ಆಚೆ ದಡಕ್ಕೆ ಹೋಗೋಣ. ನಮಗೇನು ದೇವರು ವಾಗ್ದಾನ ಕೊಟ್ಟಿದ್ದಾನೆ ಅದನ್ನು ನಾವು ಮರೆಯಲೇಬಾರದು. ಎರಡನೇದಾಗಿ ನಾವು ಕಲಿಯೋದು ಬಹಳ ಮುಖ್ಯವಾದಂಥ ಪಾಠ, 40ನೇ ವಾಕ್ಯ ಹೇಳ್ತದೆ, ಯಾಕೆ ಧೈರ್ಯಗೆಡುತ್ತೀರಿ? ಅಥವಾ ಸುಲಭವಾಗಿ ಹೇಳಬೇಕಾದ್ರೆ ಯಾಕೆ ಭಯಪಡುತ್ತೀರಿ? ಆಮೇಲೆ ಎರಡನೇದಾಗಿ, ನಿಮ್ಮ ದೋಣಿಯ ಪ್ರಯಾಣದಲ್ಲಿ ಯೇಸು ಸಂಗಡ ಇದ್ದಾನೆ, ಯೇಸುನೇ ಹೇಳ್ತಿದ್ದಾನೆ ಆಚೆ ದಡಕ್ಕೆ ಹೋಗೋಣ ಅಂತ. ಈಗ ಬಿರುಗಾಳಿ ಬೀಸಬೇಕಾದ್ರೆ ದೇವರು ನಮಗೆ ಎರಡನೇದಾಗಿ ಕಲಿಸುವಂಥ ಒಂದು ಪಾಠ, ಯಾಕೆ ಭಯಪಡ್ತೀರಾ? ಆಮೇಲೆ ಒಂದು ವೇಳೆ ನಿಮಗೆ ಒಂದು ವ್ಯಾಪಾರವನ್ನು ಕೊಟ್ಟು ಇದನ್ನು ಶುರು ಮಾಡು, ನಾನು ಇದನ್ನು ನಡೆಸ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಕೊಟ್ಟಿರ್ಬೋದು. ಈಗ ಬಿಸ್ನೆಸ್ಸಲ್ಲಿ, ವ್ಯಾಪಾರದಲ್ಲಿ ಬಿರುಗಾಳಿ ಬೀಸಬೇಕಾದ್ರೆ ಭಯಪಡಬೇಡ್ರಿ. ಎರಡನೇದಾಗಿ ದೇವರು ಭಾಳ ಮುಖ್ಯವಾಗಿ ನಮಗೆ ಹೇಳುವಂಥ ಒಂದು ಪಾಠ, ವೆನ್ ಎವ್ರಿಥಿಂಗ್ ಈಸ್ ನಾರ್ಮಲ್ ವಿ ವಿಲ್ ನಾಟ್ ಬಿ ಅಫ್ರೈಡ್. ಎಲ್ಲ ನಾರ್ಮಲ್ ಆಗಿ ಸಾಧಾರಣವಾಗಿರಬೇಕಾದ್ರೆ, ಚೆನ್ನಾಗಿ ಹೋಗಬೇಕಾದ್ರೆ, ಆಶೀರ್ವಾದಗಳು ನಮ್ಮ ಮೇಲೆ ಸುರಿಬೇಕಾದ್ರೆ ನಾವು ಭಯಪಡುವುದಿಲ್ಲ. ಆದರೆ ಬಿರುಗಾಳಿ ಬೀಸಬೇಕಾದ್ರೆ ಭಯಪಡ್ತೀರ. ದೇವರು ಹೇಳ್ತಿದ್ದಾನೆ, ಬಿರುಗಾಳಿ ಬೀಸಬೇಕಾದ್ರೆ ನೀನು ಭಯಪಡಬೇಡ. ನಾನು ಹೇಳ್ತಿಲ್ಲ, ತನ್ನ ಶಿಷ್ಯರಿಗೆ ದೇವರು ಹೇಳಿದಂಥ ಮಾತನ್ನು ಇವತ್ತು ದೇವರು ನನ್ನ ಮುಖಾಂತರವಾಗಿ ನಿಮ್ಮ ಸಂಗಡ ಮಾತಾಡ್ತಿದ್ದಾನೆ. ಭಯಪಡಬೇಡ್ರಿ. ದೇವರು ನಮಗೆ ಭಯದ ಆತ್ಮನ ಕೊಡಲಿಲ್ಲ, ಬಲವು, ಪ್ರೀತಿಯು, ಶಿಕ್ಷಣದ ಆತ್ಮನ ದೇವರು ನಮಗೆ ಕೊಟ್ಟಿದ್ದಾನೆ. ದೇವರು ನಮಗೆ ದಾಸತ್ವದ ಆತ್ಮನ ಕೊಡಲಿಲ್ಲ, ಅಪ್ಪ ತಂದೆ ಎಂಬುದಾಗಿ ಕರೆಯುವಂಥ ಪುತ್ರ ಸ್ವೀಕಾರದ ಆತ್ಮನ ದೇವರು ನಮಗೆ ಕೊಟ್ಟಿದ್ದಾನೆ. ಭಯಪಡಬೇಡ. ಆದಿಕಾಂಡದ ಪ್ರಕಟಣೆ ಪುಸ್ತಕದ ತನಕ ಹೇರಾಳವಾದಂಥ ಮಾತುಗಳು. ಭಯಪಡಬೇಡ, ಭಯಪಡಬೇಡ, ಭಯಪಡಬೇಡ. ಬಿರುಗಾಳಿ ಬೀಸಬೇಕಾದ್ರೆ ಭಯಪಡಬೇಡ. ಆಮೇಲೆ ಬಿರುಗಾಳಿ ಬೀಸಬೇಕಾದ್ರೆ ಭಯಪಡಬೇಡ. ಇವತ್ತು ನಿನ್ನ ಕುಟುಂಬದಲ್ಲಿ ಯಾವುದೋ ಒಂದು ಬಿರುಗಾಳಿ ಬೀಸ್ತಾ ಇದೆ, ಕರ್ತನು ಹೇಳ್ತಿದ್ದಾನೆ ಭಯಪಡಬೇಡ. ಬಿರುಗಾಳಿ ಜಯಿಸುವುದಿಲ್ಲ, ಆ ಬಿರುಗಾಳಿಯನ್ನು ನೀನು ಜಯಿಸ್ತೀಯ. ಆಮೇಲೆ ಎರಡನೇ ಪಾಠ, ಭಯಪಡಬೇಡ. ಇವತ್ತು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಭೆಯಲ್ಲಿ, ನಿಮ್ಮ ಸೇವೆಯಲ್ಲಿ ಬೀಸ್ತಿರುವಂಥ ಬಿರುಗಾಳಿಯನ್ನು ನೋಡಿ ಹೆದರ್ತಾ ಇದ್ದೀರಾ? ಹೆದರಿಕೆ ಹೊರಗಡೆ ತೋರಿಸದೇ ಇದ್ದರೂ ಕೂಡ ನಿಮ್ಮ ಒಳಗಡೆ ಇದೆಯಾ? ಭಯಪಡಬೇಡ್ರಿ. ನಾನೊಂದು ಹಾಡು ಬರೆದಿದ್ದೇನೆ, ನೀ ನನ್ನ ಜೊತೆ ಇರಲು ಭಯವೇ ಇಲ್ಲ, ಯೇಸು ನನ್ನ ಜೊತೆ ಇರಲು ಭಯವೇ ಇಲ್ಲ, ಭಯವೇ ಇಲ್ಲ, ಭಯವೇ ಇಲ್ಲ, ಭಯವೇ ಇಲ್ಲ, ಭಯವೇ ಇಲ್ಲ, ನೀ ನನ್ನ ಜೊತೆ ಇರಲು ಭಯವೇ ಇಲ್ಲ, ಯೇಸು ನನ್ನ ಜೊತೆ ಇರಲು ಭಯವೇ ಇಲ್ಲ. ಸಾಂಗ್ ರೆಕಾರ್ಡಿಂಗ್ ಮುಗೀತು, ವಿಡಿಯೋ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ದೇವರಿಗೆ ಚಿತ್ತವಾದರೆ ಆಗಸ್ಟ್ ತಿಂಗಳಲ್ಲಿ ಇದನ್ನು ರಿಲೀಸ್ ಮಾಡ್ತೇವೆ, ಅದನ್ನು ನೋಡ್ರಿ. ಎರಡನೇ ಪಾಠ, ಭಯಪಡಬೇಡ್ರಿ. ಮೂರನೇ ಪಾಠ, ಅದೇ 40ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ? ಅಂದರೆ ಮೂರನೇ ಪಾಠ ದೇವರು ಹೇಳ್ತಾರೆ, ಬಿರುಗಾಳಿ ಬೀಸಬೇಕಾದ್ರೆ ನಮಗೆ ನಂಬಿಕೆ ಇರಬೇಕು, ದೇವರ ಮೇಲೆ ನಂಬಿಕೆ ಇರಬೇಕು. ಬಿರುಗಾಳಿ ಬೀಸಿದ ತಕ್ಷಣ ನಂಬಿಕೆನೇ ನಾವು ಕಳ್ಕೊಳ್ತೇವೆ. ದೇವರು ಹೇಳ್ತಿದ್ದಾನೆ, ಬಿರುಗಾಳಿ ಬೀಸಬೇಕಾದ್ರೆ ನಂಬಿಕೆ ಇರಲಿ. ಹಲ್ಲೆಲೂಯಾ. ಹ್ಯಾವ್ ಫೇತ್. ಆಮೇಲೆ ನಂಬಿಕೆ ಹೇಗೆ ಬರ್ತದೆ? ದೇವರ ವಾಕ್ಯವನ್ನು ಓದುವಾಗ.
ಭಯಂಕರವಾದಂಥ ಹೋರಾಟಗಳಿದೆಯಾ, ನಂಬಿಕೆಯಲ್ಲಿ ದೃಢವಾಗಿರಿ. ನನ್ನ ದೇವರು ಎಲ್ಲವನ್ನು ಮಾಡಲು ಶಕ್ತನು. ಬಿರುಗಾಳಿಯನ್ನು ನಾನು ಜಯಿಸ್ತೇನೆ ಯೇಸುವಿನ ನಾಮದಲ್ಲಿ. ನೀವೇ ಗದರಿಸಿರಿ, ಆ ಬಿರುಗಾಳಿ ಶಾಂತವಾಗ್ತದೆ. ನೀವೇ ಮಾತಾಡ್ರಿ, ಅಪ್ಪಣೆ ಕೊಡ್ರೆ ಬಿರುಗಾಳಿ ಇಲ್ಲದೆ ಹೋಗ್ತದೆ. ಅದು ಮೊರೆಯದೆ ನಿನ್ನ ಮಾತನ್ನು ಕೇಳಿ ಅದು ಸುಮ್ಮನೆ ಶಾಂತವಾಗುತ್ತದೆ. ಹಲ್ಲೆಲೂಯಾ. ಸೊ 3 ಪಾಠಗಳು. ಬಿರುಗಾಳಿ ಬೀಸಬೇಕಾದ್ರೆ ಯೇಸು ಕೊಟ್ಟಂಥ ವಾಗ್ದಾನವನ್ನು ಮರೆಯದಿರಿ. ಬಿರುಗಾಳಿ ಬೀಸಬೇಕಾದ್ರೆ ಭಯಪಡಬೇಡಿರಿ. ಬಿರುಗಾಳಿ ಬೀಸಬೇಕಾದ್ರೆ ನಂಬಿಕೆಯಿಂದ ಇರಿ. ನಂಬಿಕೆಯನ್ನು ಪ್ರಕಟಪಡಿಸಿರಿ, ನಂಬಿಕೆಯನ್ನು ತೋರಿಸಿರಿ, ನಂಬಿಕೆಯ ಮಾತುಗಳನ್ನು ಆಡ್ರಿ, ನಂಬಿಕೆಯಿಂದ ಗದರಿಸಿರಿ. ಆ ಬಿರುಗಾಳಿ ಶಾಂತವಾಗ್ತದೆ. ಆಮೇನ್.